ನಮಸ್ಕಾರ ನೋಡಿ ಸ್ನೇಹಿತರೆ, ಅರ್ಜಿ ಸಲ್ಲಿಸೋದಕ್ಕೆ ತುಂಬಾ ಜನ ಟೈಮ್ ಇಲ್ಲ. ಇದೇ ತಿಂಗಳು 9ನೇ ತಾರೀಕು ಕೊನೆಯ ದಿನಾಂಕ ಆಗಿರತ್ತೆ. ಈ ಒಂದು ದಿನಾಂಕ ಒಳಗಾಗಿ SSLC ಪಾಸ್ ಆದವರು, ಸೆಕೆಂಡ್ PUC ಪಾಸ್ ಆದಂತ ಅಭ್ಯರ್ಥಿಗಳು ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗೆ ಅರ್ಜಿ ಸಲ್ಲಿಸಿ. ಅದೇ ರೀತಿಯಾಗಿ ಬಹು ಆಯ್ಕೆ ಸಿಬ್ಬಂದಿ ಅಂದ್ರೆ MTS ಹುದ್ದೆ ಕೂಡ ಅರ್ಜಿ ಕರೆದಿದ್ದಾರೆ. ಯಾರ್ಯಾರು MTS ಹುದ್ದೆಗಳು ಮತ್ತು ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗೋಸ್ಕರ ವೇಟ್ ಮಾಡ್ತಾ ಇದಾರಲ್ಲ, ಇಲ್ಲಿ ತನಕ ನಿಮಗೋಸ್ಕರನೇ 143 ಪೋಸ್ಟ್ಗೆ ನೇಮಕಾತಿ ಆಗ್ತಾ ಇದೆ. ನಾನು ಮತ್ತೊಂದು ಸಲ ತಿಳಿಸ್ಕೊಡ್ತಾ ಇದ್ದೇನೆ. ಇದೇ ತಿಂಗಳು 9 ನವೆಂಬರ್ 2025 ಕೊನೆಯ ದಿನಾಂಕ ಆಗಿರತ್ತೆ. ಇನ್ನು ನಿಮಗೆ 2 ದಿನ ಟೈಮ್ ಇದೆ. ಈ ಒಂದು ದಿನಾಂಕ ಒಳಗಾಗಿ ಅಪ್ಲಿಕೇಶನ್ ಹಾಕಿ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು. ಯಾವ ಒಂದು ವೆಬ್ಸೈಟ್ದಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಯಾವ ಒಂದು ಸಂಸ್ಥೆ, ಎಲ್ಲಿಗೆ, ಹೆಂಗೆ ಎಂತ ಎಲ್ಲ ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಅರ್ಧ ಮಾಹಿತಿ ನೋಡಿದ್ರೆ ಸ್ವಲ್ಪನೂ ತಿಳಿಯೋದಿಲ್ಲ. ಕೊನೆತನಕ ನೋಡಿ ಸಂಪೂರ್ಣ ಮಾಹಿತಿ ಪಡ್ಕೋತೀರಾ. ಬನ್ನಿ ಒಂದೊಂದು ತಿಳಿಸ್ಕೊಡ್ತಾನೆ. ಇದೆಲ್ಲ ತಿಳಿಸ್ಕೊಡೋಕ್ಕಿಂತ ಮುಂಚಿತವಾಗಿ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇದಕ್ಕೆ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ಏಜ್ ಲಿಮಿಟು 21ರಿಂದ 45 ವರ್ಷ ತನಕ ಏಜ್ ಇರಬೇಕು. ಯಾವ ಪೋಸ್ಟಿಗೆ? ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗೆ 21ರಿಂದ 45 ವರ್ಷ ತನಕ ಅವಕಾಶ ಕೊಟ್ಟಿದ್ದಾರೆ. ನಾನು ಗ್ರಾಜುಯೇಟ್ ಕೊಟ್ಟಿದ್ದಾರೆ. ಅವರು 116 ಪೋಸ್ಟ್ ಇರತ್ತೆ. ನಿಮ್ಗೆ ಯಾವುದೇ ರೀತಿಯಾಗಿ ಅಲ್ಲಿಂದ ಇಲ್ಲಿಂದ ಮಾಹಿತಿ ಅಲ್ಲ, ಆಫೀಸಲ್ಲಿರುವಂತ ನೋಟಿಸನ್ನೇ ತಿಳಿಸ್ಕೊಡ್ತಾ ಇರೋದು. ಯಾವುದೇ ರೀತಿಯಾಗಿ ಗೊಳ್ಳಲ್ಲ, ಆಫೀಸಲ್ಲಿರುವಂತ ನೋಟಿಸ್ ಆಗಿರತ್ತೆ. ಆನ್ಲೈನ್ ನಲ್ಲಿ ಅವಕಾಶ ಕೊಟ್ಟಿದ್ದಾರೆ. 5/11/2025 ಸ್ಟಾರ್ಟ್ ಆಗಿದೆ. 5/11 ಇದು ಒಂದೇ ಇಲಾಖೆಯಲ್ಲಿ ಅರ್ಜಿ ಕರೆದಿಲ್ಲ, ತುಂಬಾ ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ. ಈಗಾಗಲೇ ಎಲ್ಲ ನಾನು ತಿಳಿಸ್ಕೊಡುವಂತ ಮಾಹಿತಿಗಳು ಈಗ ಈ ತಿಂಗಳಿನಲ್ಲಿ ಬರೀ 5ನೇ ತಾರೀಕು ರಿಲೀಸ್ ಮಾಡಿದ್ದಾರೆ. ಬರೀ ನಿಮಗೆ 2 ದಿನ ಮಾತ್ರ ಟೈಮ್ ಇದೆ. ಇದನ್ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಇಲ್ಲಿ ನೋಡಿ, ಡಾಟಾ ಎಂಟ್ರಿ ಆಪರೇಟರು ನಾನು ಗ್ರಾಜುಯೇಟ್ 116 ಪೋಸ್ಟ್ ಇರತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲವು ರೂಲ್ಸ್ ಇದೆ ನೋಡಿ. ಈ ಒಂದು ರೂಲ್ಸ್ ಅನ್ನ ಕಡ್ಡಾಯವಾಗಿ ಇರಬೇಕಾಗತ್ತೆ. ಈ ಒಂದು ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ ಏನ್ ಪಾಸ್ ಆಗಿರ್ಬೇಕಂದ್ರೆ ಸೆಕೆಂಡ್ PUC ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬೇಕು. ಮತ್ತು ಟೈಪಿಂಗ್ ಕಡ್ಡಾಯವಾಗಿ ಬರಬೇಕಾಗತ್ತೆ. ಟೈಪಿಂಗ್ ಸ್ಪೀಡ್ ನೋಡಿ, ನೀವು 35 WFM ಇಂಗ್ಲಿಷ್ ನಲ್ಲಿ ಇರಬೇಕಾಗತ್ತೆ. 30 VWFM, ಇದು WFM ಇದೆಯಲ್ಲ, ಇದು ಹಿಂದಿನಲ್ಲಿ ಇರಬೇಕಾಗತ್ತೆ. ಹಿಂದಿ ಅಲ್ಲ, ಹಿಂದಿನಲ್ಲಿ ಇರಬೇಕಾಗತ್ತೆ. ಇದನ್ನ ನೋಡ್ಕೊಳ್ಳಿ. 2 ಭಾಷೆಯಲ್ಲಿ ಈ ರೀತಿಯಾಗಿ ಸ್ಪೀಡ್ ನಲ್ಲಿ ಟೈಪಿಂಗ್ ಮಾಡಕ್ ಬರಬೇಕು. ಆ ಒಂದು ವರ್ಡ್ಗಳನ್ನ ಟೈಪ್ ಮಾಡಬೇಕು. ಅದ ನಂತರ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತೇಳಿ ಅಂದ್ರೆ MTS ಹುದ್ದೆಗಳು ಟೋಟಲ್ ಆಗಿ 27 ಇರತ್ತೆ. ಇದಕ್ಕೆ SSLC ತೆರಗಡೆ ಹೊಂದಿದವರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. SSLC ತೆರಗಡೆ ಹೊಂದಿದವರು. ಇನ್ನು ಏಜ್ ಲಿಮಿಟ್ ಡೇಟಾ ಎಂಟ್ರಿ ಆಪರೇಟರ್ಗೆ 21ರಿಂದ 45 ವರ್ಷ, 18ರಿಂದ 45 ವರ್ಷ ಇರೋದು. ಇದು MTS ಹುದ್ದೆಗೆ ಇದು ಸ್ವಲ್ಪ ಚೇಂಜಸ್ ಆಗಿರತ್ತೆ. ಒಂದೇ ಇರೋದಲ್ಲ, 18, 21 ಇದು ಒಂದೇ ಫರಕು. 45, 45 ಸೇಮು. ಇನ್ನು ಇಲ್ಲಿ ಖಾಲಿ ಇರುವಂತಹ ಸಂಸ್ಥೆ ಹೆಸರು, ಇದು ನಮ್ಮ ಒಂದು ಭಾರತೀಯ ನಿಟ್ಕಾಮ್ದಲ್ಲಿ ಅರ್ಜಿ ಕರೆದಿದ್ದಾರೆ. ನಿಟ್ಕಾಮ್ದಲ್ಲಿ ಅಂದ್ರೆ NITCON ದಲ್ಲಿ ಅರ್ಜಿ ಕರೆದಿದ್ದಾರೆ. ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಸಂಸ್ಥೆ ಇರೋದ್ರಿಂದ ನೀವೇನಾದ್ರೂ ಅರ್ಜಿ ಸಲ್ಲಿಸಿದ್ರೆ ನವದೆಹಲಿಯಲ್ಲಿ ಕೆಲಸ ಇರತ್ತೆ. ನಮ್ಮ ಒಂದು ನವದೆಹಲಿಯಲ್ಲಿ ಕೆಲಸ ಇರತ್ತೆ. ಭಾರತದಲ್ಲಿ ಟೋಟಲ್ ಆಗಿ 143 ಪೋಸ್ಟ್ ಇರತ್ತೆ. ಇಲ್ಲಿ ನೀವು ಅರ್ಜಿ ಸಲ್ಲಿಸಬೇಕು. ಇದು ಗೌರ್ಮೆಂಟ್ ಅಂಡರ್ ನಲ್ಲಿ ಬರುವಂತ ಸಂಸ್ಥೆ ಆಗಿರತ್ತೆ. ಇಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು. ಇನ್ನು ಯಾರು ಎಲ್ಲೆಲ್ಲಿ ಏನು ಕೆಲಸ ಮಾಡ್ಬೇಕು ಅಂತೇಳಿ ಅದು ವಿವರಣೆ ಕೊಟ್ಟಿದ್ದಾರೆ. ಇನ್ನೇನೇನು ಡಾಕ್ಯುಮೆಂಟ್ಸ್ ಬೇಕು ಅದು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸುಮಾರು 7ರಿಂದ 8 ಡಾಕ್ಯುಮೆಂಟ್ಸ್ ಬೇಕಾಗತ್ತೆ. ನಿಮಗೆ ಬೇಕಾಗಿರೋದು ಏನೆಲ್ಲ ಇದೆಯಲ್ಲ ಅದು ಚೆಕ್ ಮಾಡ್ಕೊಳ್ಳಿ. ನನಗೆ ಮತ್ತೆ ಟೈಮ್ ಲಾಂಗ್ ಆಗತ್ತೆ. ಎಲ್ಲ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತಂದ್ರೆ ನಿಮಗೆ ಮುಖ್ಯವಾದ ಮಾಹಿತಿ ಅಷ್ಟೇ ತಿಳಿಸ್ಕೊಡ್ತಾನೆ. ನಿಮ್ಮೊಂದು ಡಾಟಾ ಎಂಟ್ರಿ ಆಪರೇಟರ್ ಹೋದ್ರಿಂದ ಎಷ್ಟು ಸ್ಪೀಡು, ಯಾವ ಲ್ಯಾಂಗ್ವೇಜ್ ಎಲ್ಲ ಕೊಟ್ಟಿದ್ದಾರೆ. ಅದ್ರ ಬಳಿಕ ನಿಮ್ಮ ಒಂದು ಟೈಮಿಂಗ್ ಕೂಡ ಇರತ್ತೆ, ಎಷ್ಟು ಏನು ಅಂತ ಅಂತೇಳಿ ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಅದ್ರ ಬಳಿಕ ಪರೀಕ್ಷೆ ಇರೋದ್ರಿಂದ ಒಂದು ಪರೀಕ್ಷೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ ನೋಡಿ, www.com DDA.register.ind.in ಗೆ ಭೇಟಿ ನೀಡಿಕೊಂಡು ಅರ್ಜಿ ಸಲ್ಲಿಸಿ. ಇದು ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಇನ್ನು ಅರ್ಜಿ ಶುಲ್ಕದ ಬಗ್ಗೆ ಮಾಹಿತಿ ಅಂದ್ರೆ ಅಪ್ಲಿಕೇಶನ್ ಫೀಸ್ ಅಂತ ಇರತ್ತೆ. ಇದರಲ್ಲಿ GST ಕೂಡ ಸೇರ್ಪಡೆ ಆಗಿದೆ. ರಿಜಿಸ್ಟರ್ ಫೀ ಅಂತ ಹೇಳಿ, ಅಪ್ಲಿಕೇಶನ್ ಫೀ ಬೇರೆ ಮತ್ತು ರಿಜಿಸ್ಟರ್ ಫೀ ಬೇರೆ ಅಂತ ಇರತ್ತೆ. ಇಲ್ಲಿ ನಿಮಗೆ RS 885 ರೂಪಾಯಿ. ಇದು GST ಸೇರಿ ನಿಮಗೆ ಜನರಲ್ ಕಾಸ್ಟ್ ಮತ್ತು OBC ಅಭ್ಯರ್ಥಿಗೆ ಅನ್ವಯಿಸುತ್ತದೆ. RS 531 ಇದು ನಿಮಗೆ GST SC ST ದವರಿಗೆ ಸಂಬಂಧಪಟ್ಟಂತೆ ಅನ್ವಯಿಸುತ್ತದೆ. ಇದು ತಿಳಿಸ್ಕೊಟ್ಟಿದ್ದಾರೆ. ಮತ್ತು ನಿಮಗೆ ಪರೀಕ್ಷೆ, ಇದು ಟೈಪಿಂಗ್ ಪರೀಕ್ಷೆ ಇರೋದು. ಅರ್ಜಿಗಳು 9/11/2025. ಇದು ನಿಮಗೆ ಕ್ಲಿಯರ್ ಆಗಿ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಅತಿ ಬೇಗವಾಗಿ ಅರ್ಜಿ ಸಲ್ಲಿಸಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವಂತ ಡೈರೆಕ್ಟ್ ಬೇಕಂದ್ರೆ ಕೆಳಗಡೆ ಲಿಂಕ್ ಇರತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವೆಬ್ಸೈಟ್ ಬರತ್ತೆ. ನಮ್ಮ ವೆಬ್ಸೈಟ್
ಅಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಬರತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಕನ್ನಡದಲ್ಲೇ ತಿಳಿಸ್ಕೊಟ್ಟಿದ್ದೇವೆ. ಆ ಒಂದು ಮಾಹಿತಿ ತಿಳ್ಕೊಳ್ಳಿ. ಅಪ್ಲೈ ಲಿಂಕ್ ಇರುತ್ತೆ, ಡೈರೆಕ್ಟ್ ಅಪ್ಲೈ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಅರ್ಜಿ ಸಲ್ಲಿಸ್ತಾರ ಹೋಮ್ ಪೇಜ್ ತೆಗೆದುಕೊಂಡು ಹೋಗುತ್ತೆ. ಅಲ್ಲಿ ಫಾರ್ಮ್ ಬರುತ್ತೆ, ಆ ಒಂದು ಫಾರ್ಮ್ ಅನ್ನು ಸಬ್ಮಿಟ್ ಮಾಡಿ. ಇದು ಸೆಂಟ್ರಲ್ ಗೌರ್ಮೆಂಟ್ ಆಗಿರತ್ತೆ, ಯಾವುದೇ ರೀತಿಯಾಗಿ ಗೊಳ್ಳಲ್ಲ. ಮತ್ತೆ ಇಲ್ಲಿ ಆಯ್ಕೆ ವಿಧಾನದಲ್ಲಿ ಕಂಪ್ಯೂಟರ್ ಆಧಾರ ಪರೀಕ್ಷೆ, ಟೈಪಿಂಗ್ ಪರೀಕ್ಷೆ, ಡಾಕ್ಯುಮೆಂಟ್ಸ್ ಪರಿಶೀಲನೆ, ಸಂದರ್ಶನ ಮೂಲಕವಾಗಿ ಆಯ್ಕೆ ಇರತ್ತೆ. ವಯೋಮಿತಿಗಳು ಕೂಡ ಸಡಿಲಿಕ್ಕೆ ಇರತ್ತೆ OBC ST ದವರಿಗೆ. ಇನ್ನು ನಿಮಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅರ್ಥ ಆಯ್ತು. ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ಭಾರತದಲ್ಲಿ ದೆಹಲಿ ಮತ್ತು ನವದೆಹಲಿಯಲ್ಲಿ ಕೆಲಸ ಇರತ್ತೆ. ಇದ್ರ ಬಗ್ಗೆ A to Z ಅವರಿಗೆ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ನೋಡಿ, ಈ ನಮ್ಮ ಚಾನಲ್ನಲ್ಲಿ ಬರುವಂತ ಎಲ್ಲ ಮಾಹಿತಿಗಳು ನಿಮಗೆ ಯಾವುದೇ ರೀತಿಯಾಗಿ ಗೋಳಫಾರನ್ ಅಂತ ಇರೋದಿಲ್ಲ. ಆಫೀಸಲ್ಲಿ ಇರುವಂತ ವೆಬ್ಸೈಟ್ ಮೂಲಕವಾಗಿ ಆಫೀಸಲ್ಲಿ ಇರುವಂತ ಸೆಂಟ್ರಲ್ ಗೌರ್ಮೆಂಟ್ ಬಂದಿರುವಂತ ಮಾಹಿತಿಗಳ ಪ್ರಕಾರ ಅಷ್ಟೇ ತಿಳಿಸ್ಕೊಡ್ತಾ ಇರೋದು. ನಾನು ಜಾಸ್ತಿ ತಿಳಿಸ್ಕೊಡೋದು ಗೌರ್ಮೆಂಟ್ ಅಂಡರ್ನಲ್ಲಿರುವಂತ ಪೋಸ್ಟ್ ಬಗ್ಗೆ. ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ನಲ್ಲಿರತ್ತೆ ಅಥವಾ ಸ್ಟೇಟ್ ಗೌರ್ಮೆಂಟ್ ಅಂಡರ್ನಲ್ಲಿರತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರ್ತಾನೆ. ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಬಟ್ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಅರ್ಜಿ ಕರೆದಿರ್ತಾರೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೇವೆ. ಅದ್ರ ಬಳಿಕ ನೀವೇನಾದ್ರೂ ಈಗ ಏನು ತಿಳಿಸ್ಕೊಡ್ತಿದ್ದೀನಲ್ಲ 50% ಗೌರ್ಮೆಂಟ್ 50% ಪ್ರೈವೇಟು, ಈ ರೀತಿಯ ಕೂಡ ಮಾಹಿತಿ ಇರತ್ತೆ. ಒಟ್ಟಾರೆ ಯಾವುದೇ ರೀತಿಯ ನಿಮಗೆ ಗೋಳು ಫಲಾನ ಬಗ್ಗೆ ತಿಳಿಸ್ಕೊಡೋದಲ್ಲ. ನೋಟಿಸ್ ಬಗ್ಗೆ ಬಂದ್ರೆ ಮಾತ್ರ ತಿಳಿಸ್ಕೊಡ್ತಾನೆ, ಇಲ್ಲ ಅಂದ್ರೆ 2-3 ದಿನ ಗ್ಯಾಪ್ ಆದ್ರೆ ಆಗಲಿ ನಿಮ್ಗೆ ಒಟ್ಟ ಫೇಕ್ ನ್ಯೂಸ್ ಅನ್ನ ತಿಳಿಸ್ಕೊಡೋದಲ್ಲ. ಇದು ನಿಮಗೆ ಅರ್ಥ ಆಯ್ತು ಅಂತ ತಿಳ್ಕೊತೀವಿ. ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಆಫೀಸಲ್ಲಿ ಇರುವಂತ ನೋಟಿಸ್ ಬೇಕಂದ್ರೆ ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ, ಸರ್ ಈ ಒಂದು ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆದು ನನಗೆ